ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ದಿವಸ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಹಾರೋಪಾದಿಯಲ್ಲಿ ಮಾಡ್ತಕ್ಕಂತಹ ಕೆಲವು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಚಾರವನ್ನ ಕೇಳೋದಕ್ಕೆ ಮುಂಚೆ ದಯಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಒತ್ತಿ. ನೋಡಿ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಕಷ್ಟಗಳು ಬಂದಾಗ ಏನ್ ಮಾಡಬೇಕು ಅಂತ ದಾರಿ ಕಾಣದೆ ಜ್ಯೋತಿಷಿಗಳ ಹತ್ರ ತನ್ನ ಕುಂಡಲಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಆ ಗ್ರಹಗಳು ಏನು ಬರ್ತಕ್ಕಂತಹ ಆಯಾ ಗ್ರಹಗಳ ದಶಾಭುಕ್ತಿ ಕಾಲದಲ್ಲಿ ಆ ವ್ಯಕ್ತಿಗೆ ಬರ್ತಕ್ಕಂತಹ ಕಷ್ಟ ಆಗ್ಲಿ ಅಥವಾ ಸುಖ ಆಗ್ಲಿ ಅದನ್ನ ಇಂಡಿಕೇಟ್ ಮಾಡುತ್ತೆ, ಸೂಚನೆ ಕೊಡುತ್ತೆ. ಕೆಲವರು ಏನ್ ಹೇಳ್ತಾರೆ, ಇಂಥ ಒಂದು ರಾಹು ದಶೆ ಕಾಲದಲ್ಲಿ ಅಥವಾ ಶನಿ ದಶೆ ಕಾಲದಲ್ಲಿ ತುಂಬಾ ಕಷ್ಟ ಇದೆ, ಶನಿ ಅಥವಾ ರಾಹು ಇರ್ತಕ್ಕಂತಹ ಸ್ಥಾನ ಜನ್ಮ ಕುಂಡಲಿಯಲ್ಲಿ ಸರಿ ಇಲ್ಲ, ಅದಕ್ಕೆ ರಾಹು ಶಾಂತಿ ಮಾಡಿ ಅಥವಾ ಶನಿ ಶಾಂತಿ ಮಾಡಿ, ನವಗ್ರಹ ಶಾಂತಿ ಮಾಡಿ, ಈ ರೀತಿಯ ಪರಿಹಾರವನ್ನು ಕೆಲವರು ಕೊಡ್ತಾರೆ. ತಪ್ಪೇನಿಲ್ಲ, ಶಾಂತಿ ಮಾಡಬಹುದು. ಆದರೆ ತುಂಬಾ ಆರ್ಥಿಕವಾಗಿ ಕೆಳ ಮಟ್ಟದ ಜನಾಂಗದವರಿಗೆ ಇದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಶಾಂತಿ ಪುಷ್ಟಿ ಹೋಮ ಹವನ ಮಾಡಬೇಕು ಅಂತಂದ್ರೆ ಸುಮಾರು ಇವತ್ತಿನ ಕಾಲದಲ್ಲಿ 15,000ದಿಂದ 20,000 ರೂಪಾಯಿವರೆಗೂ ಖರ್ಚು ಬರುತ್ತೆ. ಇನ್ನು ಕೆಲವರು ಸ್ವಲ್ಪ ಇನ್ನೂ ಜಾಸ್ತಿ ಕೇಳ್ತಾರೆ. ಆರ್ಥಿಕವಾಗಿ ಸ್ವಲ್ಪ ಸುಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ಜನರಿಗೆ ಇದನ್ನು ಮಾಡೋದು ಕಷ್ಟ ಆಗುತ್ತೆ. ಇದು ಒಂದು ವಿಚಾರ. ತಪ್ಪೇನಿಲ್ಲ, ಮಾಡಬಹುದು. ಒಂದು ಆರ್ಥಿಕ ಸಮಸ್ಯೆ ಎದುರಾಗುತ್ತೆ, ಮೊದಲೇ ಆತ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾನೆ, ಮತ್ತೆ ಒಂದು ಹೋಮಕ್ಕೆ ಶಾಂತಿಗೆ 15,000-20,000 ರೂಪಾಯಿ ಸುರಿಬೇಕು ಅಂತಂದ್ರೆ ಅವನಿಗೆ ಸ್ವಲ್ಪ ಕಷ್ಟನೇ ಆಗತ್ತೆ. ಆಮೇಲೆ ಇದು ಒಂದು ದಿನದ ಕಾರ್ಯಕ್ರಮ. ಯಾವಾಗಲೋ ವರ್ಷಕ್ಕೊಂದ್ಸತಿ, 2 ವರ್ಷಕ್ಕೊಂದ್ಸಲಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಅನುಕೂಲ ಇದ್ದವರು ಈ ಒಂದು ಶಾಂತಿ ಹೋಮವನ್ನು ಮಾಡಿಸ್ತಾರೆ. 1 ವರ್ಷಕ್ಕೊಂದ್ಸತಿ ಅಥವಾ 2 ವರ್ಷಕ್ಕೊಂದ್ಸತಿ ಅಥವಾ 10 ವರ್ಷಕ್ಕೊಂದ್ಸತಿ ಹೀಗೆ ಶಾಂತಿ ಹೋಮವನ್ನ ಮಾಡೋದ್ರಿಂದ ಇದು ಶಾಶ್ವತ ಪರಿಹಾರ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ವರ್ಷಕ್ಕೊಂದ್ಸಲಿ ನಾವು ಹೋಮ ಹವನ ನವಗ್ರಹ ಪೂಜೆ ಆಗಲಿ ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಅಥವಾ 5 ವರ್ಷಕ್ಕೊಂದ್ಸಲಿ 10 ವರ್ಷಕ್ಕೊಂದ್ಸತಿ ಮಾಡೋದ್ರಿಂದ ಅವತ್ತು ಒಂದು ದಿನ ನಾವು ಶುದ್ಧವಾಗಿರ್ತೀವಿ. ಮಡಿ ಮೈಲಿಗೆ ಅಂತ ಹೇಳ್ಬಿಟ್ಟು ನೆಂಟರಿಷ್ಟರಿಗೆಲ್ಲ ಕರೆದ್ಬಿಟ್ಟು ಊಟ ಉಪಚಾರಗಳನ್ನು ಮಾಡೋದು, ಈ ರೀತಿ ಒಂದು ದಿನ ನಾವು ಮಡಿ ಮೈಲಿಗೆ ಶುದ್ಧವಾಗಿರ್ತೀವಿ. ಬೇರೆ ದಿವಸದ ಕತೆ ಏನು? ನಾವು ಪ್ರತಿನಿತ್ಯ ಊಟ ಮಾಡ್ತೀವಿ. ನಾವು ಬೆಳಿಗ್ಗೆ ತಿಂಡಿ ತಿಂತೀವಿ, 2 ಹೊತ್ತು ಊಟ ಮಾಡ್ತೀವಿ, ಮಧ್ಯದಲ್ಲಿ ಕಾಫಿ ಟೀ ಒಂದು 3-4 ಸಲ ಆಗತ್ತೆ. ಇದಕ್ಕೆ ನಮಗೆ ಪ್ರತಿನಿತ್ಯ ಬೇಕು. ಆದ್ರೆ ದೇವ್ರ ಪೂಜೆ ಹೋಮ ಹವನ ಅಂದ್ಬಿಟ್ಟು ವರ್ಷಕ್ಕೊಂದ್ಸತಿನೋ 6 ತಿಂಗಳಿಗೆ ಒಂದ್ಸಲಿನೋ 5 ವರ್ಷಕ್ಕೊಂದ್ಸಲಿನೋ 10 ವರ್ಷಕ್ಕೊಂದ್ಸಲಿನೋ ಮಾಡುವಂತಂದ್ರೆ ಅದು ಪರಿಹಾರದ ದೃಷ್ಟಿಯಲ್ಲಿ ಸಾಕಾಗೋದಿಲ್ಲ. ಪುಣ್ಯ ಬರುತ್ತೆ, ಇಲ್ಲ ಅಂತಲ್ಲ. ನಾವು ಮಾಡಿರ್ತಕ್ಕಂತಹ ಹೋಮ ಹವನ ಸಂಧಿ ಶಾಂತಿಗಳು ಇವೆಲ್ಲವೂ ಕೂಡ ಪುಣ್ಯವನ್ನ ತಂದ್ಕೊಡತ್ತೆ. ಅದು ಯಾವಾಗಲೋ ಒಂದ್ಸಲಿ ನಮಗೆ ತುಂಬಾ ಕಷ್ಟ ಬಂದಾಗ ಅದು ಕ್ಲಿಕ್ ಆಗಬಹುದು, ಪುಣ್ಯ ನಮಗೆ ತಂದು ಕೊಡಬಹುದು. ಕಷ್ಟ, ಆ ಒಂದು ಪುಣ್ಯದಿಂದ ಕಷ್ಟ ದೂರ ಆಗಬಹುದು. ಆದ್ರೆ ದಿನನಿತ್ಯ ನಾವು ಇವತ್ತಿನ ಈ ಕಲಿಯುಗದಲ್ಲಿ, ಈ 21ನೇ ಶತಮಾನದಲ್ಲಿ ಯಾಂತ್ರಿಕ ಯುಗ ಇದು. ಬಹಳ ಒಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಸ್ಟ್ರೆಸ್ಸು. ಆಫೀಸಿಗೆ ಹೋಗ್ಲಿ ವ್ಯಕ್ತಿಗೆ ಸ್ಟ್ರೆಸ್ಸು, ಅಲ್ಲಿ ಕಿರಿಕಿರಿ, ಮನೆಗೆ ಬಂದ್ರೆ ಮನೇಲಿ ಒಂಥರ ಶಾಂತಿ ಇರೋದಿಲ್ಲ, ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ? ಪ್ರತಿನಿತ್ಯ ನಾವು ಎದುರಿಸ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಏನು? ನೋಡಿ, ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಈ ಹೋಮ ಹವನದ ರೂಪದಲ್ಲಿ ಪರಿಹಾರವನ್ನ ಮಾಡ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯ ನಾವು ಏನಾದ್ರೂ ಒಂದು ಸಾಧನೆಯನ್ನ ಆಧ್ಯಾತ್ಮಿಕವಾಗಿ ನಾವು ಮಾಡಬೇಕು. ಪರಮಾತ್ಮ ಗೀತೆನಲ್ಲಿ ಒಂದ್ ಕಡೆ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲೆಲ್ಲ ನನಗೆ ಜಪಯಜ್ಞ ತುಂಬಾ ಪ್ರೀತಿಕರವಾದ್ದು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಈಗ ನಾವು ಹೋಮ ಹವನ ಸಂಧಿ ಶಾಂತಿ ಅಥವಾ ಶನಿ ಶಾಂತಿ ರಾಹು ಶಾಂತಿ ಇವೆಲ್ಲ ಮಾಡೋದು ದ್ರವ್ಯ ಯಜ್ಞ ಅಂತ ಅನ್ಸ್ಕೊಳತ್ತೆ. ಅಂದ್ರೆ ಕಟ್ಟಿಗೆ, ತುಪ್ಪ, ಸಮಿತ್ತು, ದರ್ಬೆ, ಹಣ್ಣು ಹಂಪಲು ಇವನ್ನೆಲ್ಲ ಅರ್ಪಣೆ ಮಾಡಿ ದ್ರವ್ಯ ಯಜ್ಞವನ್ನ ಮಾಡ್ತಕ್ಕಂಥದ್ದು. ಅದರಲ್ಲಿ ದೋಷಗಳು ಬರುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಎಷ್ಟೋ ಜನ ಬಹಳ ಅದ್ದೂರಿಯಾಗಿ ಹೋಮ ಹವನಗಳನ್ನ ಮಾಡ್ತಾರೆ, ಅನ್ನದಾನಾದಿಗಳನ್ನ ಮಾಡ್ತಾರೆ, ಭೂರಿ ಭೋಜನ ದಕ್ಷಿಣೆಗಳನ್ನು ಕೊಡ್ತಾರೆ. ಆದ್ರೂ ಕೂಡ ಅವರಿಗೆ ಕಷ್ಟಗಳು ಪರಿಹಾರ ಆಗೋದಿಲ್ಲ. ಏಕೆ ಅಂತಂದ್ರೆ ಪ್ರಾರಬ್ಧ ಕರ್ಮ ಇದೆಯಲ್ಲ, ಕೆಲವೊಂದು ಸಂದರ್ಭದಲ್ಲಿ ಬಹಳ ಬಲವಾಗಿರತ್ತೆ. ಹಾಗಾಗಿ ಈ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ, ಭಕ್ತಿ ಯೋಗದಿಂದ ಮಾಡ್ತಕ್ಕಂತಹ ಒಂದು ಕರ್ಮ, ಜಪಯಜ್ಞ, ಇಂದ್ರಿಯಗಳ ಸಂಯಮ ಯಜ್ಞ, ಇವುಗಳನ್ನ ಮಾಡೋದ್ರಿಂದ ನಮಗೆ ಪ್ರತಿನಿತ್ಯವೂ ಸಹ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗತ್ತೆ. ಕಷ್ಟಗಳನ್ನ ನಾವು ದೂರ ಮಾಡ್ಕೊಳ್ಳಿಕ್ಕೆ ಒಂದು ಪರಿಹಾರ, ಒಂದು ಉಪಾಯ ನಮಗೆ ಸಿಗತ್ತೆ. ಈ ಜ್ಞಾನ ಯಜ್ಞ ಅಂತಂದ್ರೆ ಏನು? ಬಹಳ ಒಂದು ಸುಲಭವಾದ ಪರಿಹಾರ ಇದೆ. ನಾವು ಪ್ರತಿದಿನ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಹಣಕಾಸಿನ ಖರ್ಚಿಲ್ಲದೆ ಮಾಡ್ತಕ್ಕಂತಹ ಒಂದು ಯಜ್ಞ ಇವೆಲ್ಲ. ಜ್ಞಾನ ಯಜ್ಞ ಬಹಳ ಮುಖ್ಯವಾಗಿ ಪರಮಾತ್ಮನಿಗೆ ಪ್ರೀತಿಯಾಗಿದ್ದು. ಅವನು ಹೇಳ್ತಾನೆ, ಯಾರು ಜ್ಞಾನಿಗಳು ಜ್ಞಾನ ಯಜ್ಞವನ್ನು ಪ್ರತಿದಿನ ಯಾರು ಮಾಡ್ತಾರೆ, ನಾನು ಅವರನ್ನ ಕಾಪಾಡ್ತೀನಿ, ನಮೇ ಭಕ್ತಃ ಪ್ರಣಶ್ಯತಿ ಅಂತ ಘಂಟಾಘೋಷವಾಗಿ ಶ್ರೀಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳಿದ್ದಾನೆ. ಏನು ಜ್ಞಾನ ಯಜ್ಞ ಅಂತಂದ್ರೆ, ನಾವು ಒಂದಷ್ಟು ಸಮಯವನ್ನ ಬಿಡುವು ಮಾಡಿಕೊಂಡು ಈ ದಿನದ 24 ಗಂಟೆನಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆನಾದ್ರೂ ನಾವು ಸಮಯವನ್ನ ಬಿಡುವು ಮಾಡಿಕೊಂಡು ಭಗವದ್ಗೀತೆಯ ಅಧ್ಯಾಯಗಳನ್ನ ಓದ್ತಕ್ಕಂಥದ್ದು. ಅದರಲ್ಲೂ 2ನೇ ಅಧ್ಯಾಯ, 16ನೇ ಅಧ್ಯಾಯ, ಅದರಲ್ಲಿ ಬರ್ತಕ್ಕಂತಹ ಸಾಂಖ್ಯ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ, ವಿಭೂತಿ ಯೋಗ ಪರಮಾತ್ಮಂದು, ಇವೆಲ್ಲವೂ ಕೂಡ ನಾವು ಅಧ್ಯಯನ ಮಾಡೋದ್ರಿಂದ ನಮಗೆ ಜ್ಞಾನ ಸಿಗತ್ತೆ, ಪುಣ್ಯ ಸಂಪಾದನೆ ಆಗತ್ತೆ. ಅದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಅದು ರಕ್ಷಣೆ ಮಾಡುತ್ತೆ. ಹಾಗೆ ಶ್ರೀಮದ್ ಭಾಗವತ ಅಂತಕ್ಕಂಥ ಒಂದು ಗ್ರಂಥ ಇದೆ, 18 ಪುರಾಣಗಳಲ್ಲಿ ಒಂದದು. ವೇದವ್ಯಾಸ ದೇವರು ಬರೆದಿರ್ತಕ್ಕಂಥ ಒಂದು ಶ್ರೀಮದ್ ಭಾಗವತ ಪುರಾಣ. ಅದು ಕಲಿಯುಗದಲ್ಲಿ ಮಹಾಶ್ರೇಷ್ಠವಾದ್ದು. ಶ್ರೀ ಕೃಷ್ಣ ಪರಮಾತ್ಮನ ಒಂದು ಸಂವಿಧಾನ ಇದೆ ಆ ಗ್ರಂಥದಲ್ಲಿ. ಕೃಷ್ಣ ಪರಮಾತ್ಮನ ವಾಂಗ್ಮಯ ಪ್ರತಿಮೆ ಅಂತ ಕರೀತಾರೆ ಆ ಒಂದು ಶ್ರೀಮದ್ ಭಾಗವತ ಗ್ರಂಥಕ್ಕೆ. ಆ ಭಾಗವತ ಗ್ರಂಥದ ಅಧ್ಯಾಯವನ್ನ ಅಷ್ಟಷ್ಟೇ ಪ್ರತಿದಿನ 1/4 ಗಂಟೆ ಅರ್ಧ ಗಂಟೆ ಓದ್ತಾ ಹೋಗೋದು. ಮಹಾಭಾರತ, ರಾಮಾಯಣ ಇಂತಹ ಧಾರ್ಮಿಕ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಇದರಿಂದ ಪರಮಾತ್ಮನ ಪ್ರೀತಿ ಉಂಟಾಗಿ ನಮಗೆ ಕಷ್ಟ ಕಾಲದಲ್ಲಿ ರಕ್ಷಣೆ ಸಿಗತ್ ನಮಗೆ. ಇದು ಜ್ಞಾನ ಯಜ್ಞ. ಇನ್ನು ಕರ್ಮಯೋಗ, ನಾವು ಪ್ರತಿದಿನ ಸಂಧ್ಯಾ ವಂದನೆಗಳನ್ನು ಮಾಡ್ತಕ್ಕಂಥದ್ದು. ಯಾರಿಗೆ ಉಪನಯನ ಸಂಸ್ಕಾರ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಇವರಿಗೆಲ್ಲ ಉಪನಯನ ಸಂಸ್ಕಾರ ಇದೆ. ಪ್ರತಿದಿನವೂ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಕ್ಕಂಥದ್ದು. ಸಂಧ್ಯಾ ವಂದನೆಯಲ್ಲಿ ಬರ್ತಕ್ಕಂತಹ ಗಾಯತ್ರಿ ಜಪವನ್ನ ಪ್ರತಿನಿತ್ಯವೂ ತಪ್ಪದೆ ಯಥಾನುಶಕ್ತಿ ಮಾಡ್ತಕ್ಕಂಥದ್ದು. ಇದರಿಂದ ಪುಣ್ಯ ಬರುತ್ತೆ. ಭಗವಂತನ ಪೂಜೆ, ಸಾಲಿಗ್ರಾಮ ಶಿಲೆ ಯಾರ ಮನೆಯಲ್ಲಿರತ್ತೆ, ದೇವತಾ ವಿಗ್ರಹಗಳು ಯಾರ ಮನೆಯಲ್ಲಿರತ್ತೆ, ಪ್ರತಿದಿನವೂ ಸಹ ನೀರಿನಿಂದ ಹಾಲಿನಿಂದ ಯಥಾನುಶಕ್ತಿ ಅಭಿಷೇಕವನ್ನು ಮಾಡಿ ನೈವೇದ್ಯ ಮಂಗಳಾರತಿ ಇವನ್ನೆಲ್ಲ ಮಾಡೋದ್ರಿಂದ, ಅಂದ್ರೆ ದೇವರ ಪೂಜೆ ಮಾಡೋದ್ರಿಂದ ನಮ್ಮ ಪುಣ್ಯ ಸಂಪಾದನೆ ಆಗತ್ತೆ. ಇದು ಯಾವುದೇ ಹಣ ಕಾಸು ಖರ್ಚಿಲ್ಲದೆ ನಾವು ಇದನ್ನ ಮಾಡ್ಕೋಬಹುದು. ಇಂದ್ರಿಯ ಸಂಯಮ ಯಜ್ಞ ಅಂತಂದ್ರೆ ಏನು? ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಈ ರೀತಿ ಇಂದ್ರಿಯಗಳು, ದಶೇಂದ್ರಿಯಗಳು ಅಂತ ಹೇಳ್ತೀವಿ. ಸೊ ಮನಸ್ಸು ಕೂಡ ಒಂದೊಂದು ಇಂದ್ರಿಯ, 11 ಇಂದ್ರಿಯಗಳು. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದ್ಯಾವುದು ಬರದೇ ಇರೋ ಹಾಗೆ ಯಾವುದೇ ಸಂದರ್ಭದಲ್ಲಾಗ್ಲಿ, ಜಗಳ ಆಗ್ಲಿ, ಮನೆಯಲ್ಲಿ ಅಶಾಂತಿ ನೆಲೆಸಿರ್ಲಿ
ಆಫೀಸ್ನಲ್ಲಿ ಕಿರಿಕಿರಿ ಆಗಿರಲಿ ಅಥವಾ ಇನ್ಯಾವುದೇ ಸಮಸ್ಯೆ ಇರಲಿ, ನಮ್ಮ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ವಿಧಾನ. ಕೋಪವನ್ನು ಮಾಡ್ಕೋಬಾರ್ದು, ಸಹನೆಯನ್ನು ಆದಷ್ಟು ಮಟ್ಟಿಗೆ ತಂದ್ಕೋಬೇಕು. ಟೆನ್ಷನ್, ಇವತ್ತೇನು ಹೇಳ್ತೀವಿ ಸ್ಟ್ರೆಸ್, ಇದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು, ಇದು ಇಂದ್ರಿಯ ಸಂಯಮ ಯಜ್ಞ ಅಂತ ಕರೀತಾರೆ. ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ರೈಸ್ ಆಗಬಾರ್ದು, ಕೂಗಾಡಬಾರ್ದು, ಕಿರ್ಚಾಡಬಾರ್ದು, ನಮ್ಮ ಸಂಯಮವನ್ನ ನಾವು ಕಳ್ಕೋಬಾರ್ದು. ತಾಳ್ಮೆಯಿಂದ ಇರ್ತಕ್ಕಂಥದ್ದು ಕೂಡ ಒಂದು ಇಂದ್ರಿಯ ಸಂಯಮ ಯಜ್ಞ ಅಂತ ಕರೀತಾರೆ ಅದಕ್ಕೆ. ಇದು ಬಹಳ ಸುಲಭ, ಇದು ಮಾಡ್ಬೋದು ಎಲ್ರು. ಹೇಳೋದಕ್ಕೆ ಸುಲಭ, ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಮತ್ತೆ ಜಪಯಜ್ಞ ಬಹಳ ಶ್ರೇಷ್ಠವಾದಂತಹ ಯಜ್ಞ. ಜ್ಞಾನ ಯಜ್ಞದಷ್ಟೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಯಜ್ಞ. ಜಪಯಜ್ಞ ಅಂದ್ರೆ ನನಗೆ ತುಂಬಾ ಪ್ರೀತಿ ಅಂತ ಹೇಳ್ತಾನೆ ಪರಮಾತ್ಮ. ಒಂದು ಮಂತ್ರ ಜಪ. ಈಗ ಉದಾಹರಣೆಗೆ ಈ ಕಲಿಯುಗದಲ್ಲಿ ನಮ್ಮ ಎಲ್ಲಾ ರೀತಿಯಲ್ಲೂ ಇಹಲೋಕದ ಸುಖ ಪರಲೋಕದ ಸುಖವೂ ನಮಗೆ ಸಿಗಬೇಕು ಅಂತಂದ್ರೆ ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಅಷ್ಟಾಕ್ಷರಿ ಮಂತ್ರದ ಜಪವನ್ನ ನಾವು ಪ್ರತಿದಿನವೂ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 5:30 6 ಗಂಟೆ ಒಳಗೆ ಉತ್ತರಾಭಿಮುಖವಾಗಿ ನಮ್ಮ ಮುಖವನ್ನ ಉತ್ತರ ದಿಕ್ಕಿಗೆ ಮಾಡಿಕೊಂಡು ಉತ್ತರಾಭಿಮುಖವಾಗಿ ಈ ಒಂದು ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರ ಜಪವನ್ನ ಧ್ಯಾನದ ರೂಪದಲ್ಲಿ ಮಾಡ್ತಕ್ಕಂಥದ್ದು. ಮಂತ್ರ ಸಹಿತವಾದಂತಹ ಧ್ಯಾನ ಅಂತ ಕರೀತಾರೆ ಇದಕ್ಕೆ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ಹೀಗೆ ಧ್ಯಾನ ಮುದ್ರೆಯನ್ನ ಹಾಕೊಂಡು ಭಕ್ತಿಯಿಂದ ಪರಮಾತ್ಮನನ್ನ ಈ ಒಂದು ಆಜ್ಞಾಚಕ್ರದಲ್ಲಿ ನಿಲ್ಲಿಸ್ಕೊಂಡು, ನಮಗೆ ಗೊತ್ತಿರತ್ತೆ ನಾರಾಯಣನ ಒಂದು ಇಮೇಜ್, ಅದು ಶೇಷಶಯನನಾಗಿರ್ತಕ್ಕಂತಹ ನಾರಾಯಣನ ಒಂದು ಚಿತ್ರ ಆಗಿರಬಹುದು, ಅಥವಾ ಶಂಖಚಕ್ರ ಗದಾಧಾರಿಯಾಗಿ ಇರ್ತಕ್ಕಂತಹ ಒಂದು ಚಿತ್ರ ಆಗಿರಬಹುದು. ನಮಗೆ ಯಾವ ರೂಪ ಇಷ್ಟನೋ ಆ ರೂಪವನ್ನ ನಾವು ಈ ಒಂದು ಆಜ್ಞಾಚಕ್ರದಲ್ಲಿ ಪರಮಾತ್ಮನನ್ನ ನಿಲ್ಲಿಸ್ಕೊಂಡು ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ಯಥಾನುಶಕ್ತಿ ಭಕ್ತಿಯಿಂದ ಹೇಳ್ತಕ್ಕಂಥದ್ದು. ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋ ಮಂತ್ರ ಆಗಲಿ, ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರ ಆಗಲಿ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರವನ್ನು ದ್ವಾದಶಾಕ್ಷರಿ ಮಂತ್ರ ಅಂತ ಕರೀತಾರೆ ಇದಕ್ಕೆ. ಓಂ ನಮೋ ಭಗವತೆ ವಾಸುದೇವಾಯ, ಈ ಒಂದು ಮಂತ್ರವನ್ನು ಕೂಡ ಹೇಳಬಹುದು. ಮತ್ತೆ ಗುರುಗ್ರಹ, ಶನಿಗ್ರಹ, ಶುಕ್ರಗ್ರಹ, ಕುಜಗ್ರಹ, ಈ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಗ್ರಹಗಳ ಮಂತ್ರವನ್ನು ಕೂಡ ನಾವು ಭಕ್ತಿಯಿಂದ ಹೇಳಬಹುದು. ಉದಾಹರಣೆಗೆ ಒಂದು ಗುರು ಮಂತ್ರ, ಗುರುವಿನಿಂದ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತಾರೆ. ಪ್ರತಿಯೊಬ್ಬನ ಒಂದು ಜನ್ಮ ರಾಶಿಯಲ್ಲಿ ಗುರು ಬಂದಾಗ, ಅಥವಾ ಜನ್ಮ ಲಗ್ನದಲ್ಲಿ ಗುರು ಬಂದಾಗ, ಅಥವಾ ಮಾರಕ ಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿ ಗುರು ಬಂದಾಗ ಆ ಗುರು ದಶಾಭುಕ್ತಿಗಳಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಶುಭಕ್ಕಿಂತ ಅಶುಭ ಫಲಗಳೇ ಜಾಸ್ತಿ ಸಿಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಗುರುವಿನ ಮಂತ್ರ ಹೇಳ್ತಕ್ಕಂಥದ್ದು. ಗುರುವಿನ ಬೀಜ ಮಂತ್ರ ನವಗ್ರಹ ಪುಸ್ತಕಗಳಲ್ಲಿ ಇವೆಲ್ಲ ಸಿಗತ್ತೆ. ಓಂ ಘ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಘ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರವನ್ನ 1 ಲಕ್ಷ ಜಪ, 2 ಲಕ್ಷ, 3 ಲಕ್ಷ, 8 ಲಕ್ಷದವರೆಗೂ ಯಥಾನುಶಕ್ತಿ ಎಷ್ಟು ಬೇಕಾದ್ರೂ ಭಕ್ತಿಯಿಂದ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು, ಸೂರ್ಯಾಸ್ತ ಕಾಲದಲ್ಲಿ ಸಂಜೆ ಹೊತ್ತು ಕೂಡ ಈ ಒಂದು ಮಂತ್ರ ಜಪವನ್ನು ಮಾಡಬಹುದು. ಹಾಗೆ 7.5 ಅಷ್ಟಮ ಶನಿ, ಪಂಚಮ ಶನಿ ಇದೆಲ್ಲ ಇದ್ದವರಿಗೆ, ಈಗ ಉದಾಹರಣೆಗೆ ಮೇಷರಾಶಿಯವರಿಗೆ ಇವಾಗ 7.5 ನಡೀತಾ ಇದೆ. ಇನ್ನೂ ಹೆಚ್ಚು ಕಡಿಮೆ 5.5-6 ವರ್ಷಗಳ ಕಾಲ ಒಂದು 7.5 ಶನಿಯ ಒಂದು ಪ್ರಭಾವ ಇರುತ್ತೆ ಮೇಷರಾಶಿಯವರಿಗೆ. ಮೀನರಾಶಿಯವರಿಗೂ ಕೂಡ 7.5 ನಡೀತಾ ಇದೆ. ಕುಂಭರಾಶಿಯವರಿಗೆ ಅಂತಿಮ ಘಟ್ಟ, ಇನ್ನೊಂದು ಹೆಚ್ಚು ಕಡಿಮೆ 1 ವರ್ಷ 8 ತಿಂಗಳು ಕುಂಭರಾಶಿಯವರಿಗೆ ಕೂಡ ಇದೆ. ಹೀಗೆ ಯಾರಿಗೆ 7.5 ಇದೆ, ಅಷ್ಟಮ ಶನಿ ಯಾರಿಗಿರುತ್ತೆ, ಪಂಚಮ ಶನಿ ಯಾರಿಗಿರುತ್ತೆ ಅಂಥವರು ಶನಿ ಮಂತ್ರವನ್ನ ಓಂ ನೀಲಾಂಜನ ಸಭಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ, ಈ ಮಂತ್ರವನ್ನ ಸಮಯ ಇಲ್ಲದೆ ಇರೋರು ಪ್ರತಿನಿತ್ಯ 108 ಬಾರಿಯಾದ್ರೂ ಸಂಜೆ ಹೊತ್ತು ಈ ಶನಿ ಮಂತ್ರವನ್ನ ಪಠಿಸಬೇಕು. ಸಂಜೆ ಹೊತ್ತು ಸೂರ್ಯಾಸ್ತದ ನಂತರ ಈ ಶನಿ ಮಂತ್ರ ಹೇಳ್ಬೇಕಾದ್ರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಬೋದು.
ಇನ್ನು ರಾಹು ದಶೆ, ರಾಹು ಭುಕ್ತಿ ನಡೀತಾ ಇರೋರಿಗೆ, ಅಥವಾ ಗೋಚಾರದಲ್ಲಿ ರಾಹು ಒಂದು ದುಸ್ಥಾನಗಳಲ್ಲಿ ಇದ್ರೆ, ದುಸ್ಥಾನ ಅಂತಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ 6, 8, 12 ಈ ದುಸ್ಥಾನಗಳಲ್ಲಿದ್ರೆ, ಶತ್ರು ಕ್ಷೇತ್ರಗಳಲ್ಲಿದ್ರೆ, ರಾಹು ಕುಜನ್ ಜೊತೆ ಕುಜನ ದೃಷ್ಟಿಗೆ ಒಳಗಾಗಿದ್ರೆ ಅಥವಾ ಕುಜನ ಯುತಿಯಲ್ಲಿ ಇದ್ರೆ ರಾಹುವಿನ ಮಂತ್ರ ಹೇಳ್ಕೋಬಹುದು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತಕ್ಕಂಥ ಈ ರಾಹು ಮಂತ್ರವನ್ನು ಕೂಡ ಸಂಜೆ ಹೊತ್ತು ಪಠಿಸಬಹುದು. 108 ಬಾರಿ ಅಥವಾ 1008 ಬಾರಿ ಯಥಾನುಶಕ್ತಿ ಭಕ್ತಿಯಿಂದ ಹೇಳ್ಕೋಬೇಕು. ನೋಡಿ ವೀಕ್ಷಕರೇ, ಯಾವುದೇ ಮಂತ್ರ ಆಗಲಿ ಭಕ್ತಿ ಮುಖ್ಯ. ನಮ್ಮ ಈ ಒಂದು ಹಿಂದೂ ಶಾಸ್ತ್ರದಲ್ಲಿ ಭಕ್ತಿ, ಜ್ಞಾನ ಮತ್ತು ಭಕ್ತಿಗೆ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಹಾಗಾಗಿ ಭಕ್ತಿಯಿಂದ ಈ ಮಂತ್ರವನ್ನ ಆ ಗ್ರಹ ದೇವತೆಗಳ ದಿಕ್ಕಿಗೆ ಅನುಸಾರವಾಗಿ ನಾವು ಅಭಿಮುಖವಾಗಿ ಆ ದೇವತೆಗಳ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡು ಈ ಧ್ಯಾನವನ್ನ ಭಕ್ತಿಯಿಂದ ಮಾಡ್ಬೇಕು. ನಾವು ಎಲ್ಲಕ್ಕಿಂತ ಶ್ರೇಷ್ಠವಾದ ಮಂತ್ರ ಅಂತಂದ್ರೆ ಓಂ ನಮೋ ನಾರಾಯಣಾಯ. ಯಾರು ಬೇಕಾದ್ರೂ ಮಾಡ್ಬೋದು. ಇದು ಯಾವ ಕಾಲದಲ್ಲಿ ಬೇಕಾದ್ರೂ ಮಾಡ್ಬೋದು, ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ. ಪರಮಾತ್ಮನಿಗೆ ಭಕ್ತಿ ಮುಖ್ಯ, ಕೃಷ್ಣ ಪರಮಾತ್ಮನಿಗೆ. ಇದಕ್ಕೆ ಮಡಿ ಮೈಲ್ಗೆ ಯಾವುದೂ ಇಲ್ಲ, ಯಾವುದೇ ಒಂದು ಜಾತಿ ಮತ ಯಾವುದೂ ಇಲ್ಲ. ಯಾರು ಬೇಕಾದ್ರೂ ಈ ಮಂತ್ರವನ್ನ ಪಠಣ ಮಾಡೋದ್ರಿಂದ ಮತ್ತೆ ಈ ಧ್ಯಾನವನ್ನ, ಈ ಮಂತ್ರದ ಧ್ಯಾನವನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ 100% ಒಳ್ಳೆ ಫಲ ಸಿಕ್ಕೇ ಸಿಗತ್ತೆ. ನಮಗೆ ವೀಕ್ಷಕರೇ ನೋಡಿ, ಈ ಒಂದು ನಾವು ಎಷ್ಟೇ ಹೋಮ ಹವನ ಶಾಂತಿ ಎಷ್ಟು ಪರಿಹಾರ ಮಾಡಿಕೊಂಡ್ರೂ ಕೂಡ ಕೆಲವೊಂದು ಪ್ರಾರಬ್ಧ ಕರ್ಮಗಳು ಬಲವಾಗಿ ಅಡ್ಡ ಗೋಡೆ ಹಾಗೆ ನಿಂತಿರತ್ತೆ. ಒಂದು ಪಾಪದ ಗೋಡೆ ಇದು. ಪೂರ್ವಜನ್ಮಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದಂತಹ ಒಂದು ಶ್ಲೋಕ. ಪೂರ್ವಜನ್ಮದ ಪ್ರಾರಬ್ಧಗಳು ಬಲವಾಗಿದ್ರೆ ನಾವು ಭಯಾನಕವಾದಂತಹ ರೋಗಗಳನ್ನು ಅನುಭವಿಸ್ತಾ ಇರ್ತೀವಿ. ನಾವು ಡಾಕ್ಟರ್ ಹತ್ರ ಹೋದ್ರೂ ಕೂಡ ಪರಿಹಾರ ಸಿಗೋದಿಲ್ಲ. ಏನಪ್ಪ ಅವ್ರು ಒಳ್ಳೆ ಡಾಕ್ಟ್ರು ಅಂತ ಹೇಳ್ತಾರೆ, ಏನ್ ನಮ್ಗೆ ಒಳ್ಳೇದೇ ಆಗ್ತಾ ಇಲ್ಲ, ಎಷ್ಟು ಮೆಡಿಸಿನ್ಸ್ ಮಾಡಿದ್ರು ಕೂಡ ನಮ್ಗೆ ಒಳ್ಳೇದಾಗೋದಿಲ್ಲ ನಮಗೆ. ಯಾಕೆ ಅಂತಂದ್ರೆ ಪೂರ್ವಜನ್ಮದ ಒಂದು ಕರ್ಮ, ಪಾಪ ಕರ್ಮಗಳು ಅಡ್ಡ ಗೋಡೆ ಹಾಗೆ ನಿಂತಿರತ್ತೆ. ನಮ್ಮ ಪುಣ್ಯ ಸಂಪಾದನೆಗೆ, ನಮ್ಮ ಒಳ್ಳೆ ಒಂದು ಕೆಲಸಕ್ಕೆ, ಶುಭ ಕರ್ಮಗಳಿಗೆ ಒಂದು ತಡೆ ಗೋಡೆ ಹಾಗೆ ನಿಂತಿರತ್ತದು. ಆ ಗೋಡೆನ ನಾವು ಬೀಳ್ಸೋದು ಹೇಗೆ? ಏನ್ JCB ತಗೊಂಡ್ಬಂದು ಆ ಗೋಡೆನ ಬೀಳ್ಸಕ್ಕಾಗತ್ತೆ? ಯಾವುದೋ ಒಂದು ಮನೆ, ಹಳೆ ಮನೆ ಡಿಮಾಲಿಷ್ ಮಾಡಿ ನಾವು ಹೊಸ ಮನೆ ಕಟ್ಟಬೇಕು, ಅಥವಾ ಯಾವುದೋ ಒಂದು ಬೇಡದೇ ಇರೋ ಒಂದು ಗಟ್ಟಿ ಇಲ್ಲೇ ಇರ್ತಕ್ಕಂಥ ಒಂದು ಗೋಡೆ ಇದೆ ಅಂತ ಅಂದ್ಬಿಟ್ರೆ JCB ತಂದು ಹೊಡೆದು ಬೀಳ್ಸಾಕ್ಬಿಡ್ತೀವಿ ಆ ಗೋಡೆನ. ಆದ್ರೆ ಈ ಪಾಪ ಅನ್ನೋ ಗೋಡೆನ ಯಾವ JCB ಇಂದ ನಾವು ಅದನ್ನ ಹೊಡಿಬೇಕಾಗತ್ತೆ? ಮಂತ್ರ ಜಪ, ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಒಂದು ಮಂತ್ರದಿಂದ ಆ ಪಾಪ ಅಂತಕ್ಕಂತಹ ಪ್ರಾರಬ್ಧ ಕರ್ಮದ ಗೋಡೆಯನ್ನ ನಾವು ಒಡೆದು ಬೀಳಿಸ್ಬೇಕಾಗತ್ತೆ. ಅದರಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರಿ ಮಂತ್ರ. ಈ ಮಂತ್ರವನ್ನು ನಾವು ಪ್ರತಿದಿನ ಧ್ಯಾನದ ರೂಪದಲ್ಲಿ ಚಿಂತನೆ ಮಾಡೋದ್ರಿಂದ, ಈ ಮಂತ್ರದ ಸ್ಮರಣೆಯನ್ನು ನಾವು ಮಾಡೋದ್ರಿಂದ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತಹ ಈ ಪಾಪದ ಗೋಡೆ ಅಂತಕ್ಕಂಥದ್ದು ನಾಶ ಆಗಿ ಪುಣ್ಯ ಸಂಪಾದನೆ ಜಾಸ್ತಿ ಆಗ್ತಾ ಬರುತ್ತೆ. ಈ ಪುಣ್ಯ ಸಂಪಾದನೆ ಜಾಸ್ತಿಯಾಗಿ ಪಾಪಗಳು ಯಾವಾಗ ಸಂಪೂರ್ಣ ನಾಶ ಆಗತ್ತೆ, ನಮಗೆ ನಾವು ಅಂದ್ಕೊಟ್ಟಿದ್ದೆಲ್ಲ ಕೆಲಸ ಆಗತ್ತೆ. ಅವಾಗ ಮನೆ ಕಟ್ಟಬೇಕು ಅಂತಂದ್ರೆ ಇದ್ದಕ್ಕಿದ್ದಂಗೆ ಎಲ್ಲಿಂದ ದುಡ್ಡು ಸಿಗತ್ತೆ, ಎಲ್ಲ ವರ್ಕರ್ಸ್ ಎಲ್ಲ ಸಿಗ್ತಾರೆ, ಇದ್ದಕ್ಕಿದ್ದಂಗೆ ಮನೆ ಕಟ್ಬಿಡ್ತೀವಿ. ಕಾರು, ಈ ತರ 2 ವೀಲರ್ಸ್ 4 ವೀಲರ್ಸ್ ಕಾರ್ ತಗೋಬೇಕು, ಅಥವಾ ಇನ್ನೇನೋ ಆಸೆ ಆಕಾಂಕ್ಷೆಗಳಿದೆ ಅಂತಂದ್ರೆ ಅದು ಕೂಡ ನಮ್ಗೆ ಈಡೇರತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳು. ಯಾಕೆ? ಈ ಪಾಪಕರ್ಮ ಅಂತಕ್ಕಂಥ ಒಂದು ತಡೆಗೋಡೆ ಏನು ಅಡ್ಡ ಆಗಿತ್ತು, ಈ ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರ ಜಪದ ಒಂದು ಫಲದಿಂದ ನಮ್ಮ ಪುಣ್ಯ ಸಂಚಯ ಆಗಿ ನಮ್ಮ ಪಾಪಗಳೆಲ್ಲ ನಾಶ ಆಗಿ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ಹೀಗೆ ಇಹಲೋಕದಲ್ಲೂ ನಮಗೆ ಭಗವಂತನ ನಾಮಸ್ಮರಣೆಯಿಂದ ಇಹಲೋಕದಲ್ಲೂ ನಮಗೆ ಸುಖ ಪ್ರಾಪ್ತಿಯಾಗತ್ತೆ. ಅಂತಿಮದಲ್ಲಿ ನಾವು ಈ ಮಂತ್ರ ಜಪದಿಂದ ಮೋಕ್ಷಕ್ಕೆ ಕೂಡ ಹೋಗೋದಕ್ಕೆ ಇದು ಮಾರ್ಗವಾಗಿ ಪರಿಣಮಿಸುತ್ತೆ. ಹಾಗಾಗಿ ಈ ರೀತಿಯ ಒಂದು ಸಿಂಪಲ್ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರೇ. ಯಾಕೆ ಅಂತಂದ್ರೆ
ಹೋಮ ಹವನಗಳನ್ನ ಮಾಡಿರೋ ತಪ್ಪೇನಿಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಮಾಡಬಹುದು. ಆದ್ರೆ ಅದು ಯಾವತ್ತೋ ಒಂದಿನ ಮಾಡ್ತಕ್ಕಂತಹ ಒಂದು ಕರ್ಮ. ಪ್ರತಿದಿನ ನಮ್ಮ ಮನಸ್ಸಿಗೆ ಆಹಾರ ಬೇಕು, ಆಧ್ಯಾತ್ಮಿಕ ಆಹಾರ ಪ್ರತಿದಿನವೂ ನಮಗ್ ಬೇಕು. ನಾವು ಪ್ರತಿದಿನ ಹೇಗೆ ತಿಂಡಿ ಊಟ ಮಾಡ್ತೀವಿ, ಅದೇ ತರ ಪ್ರತಿದಿನವೂ ಸಹ ನಾವು ಭಗವಂತರ ನಾಮಸ್ಮರಣೆ ಮಾಡೋದ್ರಿಂದ ಇದು ಒಂದು ಸುಲಭ ಪರಿಹಾರ. ನಾವು ಯಾವುದೇ ಗ್ರಹಗಳ ಒಂದು ದೋಷಗಳಿರಲಿ, ಆ ಗ್ರಹಗಳಿಂದ ಬರ್ತಕ್ಕಂಥ ಏನೇ ಕಷ್ಟ ಫಲಗಳಿರಲಿ, ಅದನ್ನ ಈ ಭಗವಂತನ ನಾಮಸ್ಮರಣೆ ಅಂತಕ್ಕಂತಹ ಒಂದು ಸುಲಭ ಮಾರ್ಗದಿಂದ ನಾವು ಪರಿಹಾರ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಾಣಬಹುದು. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಈ ಸಂಚಿಕೆಯನ್ನು ಮುಗಿಸ್ತೀನಿ. ನನ್ನ ಮುಂದುವರಿದ ಭಾಗವನ್ನ ಮತ್ತೊಂದು ಸಂಚಿಕೆಯಲ್ಲಿ ನಾನು ಇನ್ನೂ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ವೀಕ್ಷಕರೇ.